ಈಗ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ ಅಂದರೆ ನೀವೇನು ಮಾಡಬೇಕು, ನಾನು ಈ 3 ವರ್ಷ ಬಿಟ್ಟು ನಾನು ದುಡ್ಡನ್ನ ವಿಡ್ರಾ ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕು. ನಾಳೆಗೆ ಬೇಕು ಅಥವಾ 6 ತಿಂಗಳು ಬಿಟ್ಟು ಬೇಕು ಅನ್ನೋ ದುಡ್ಡನ್ನ ದಯವಿಟ್ಟು ಇವಾಗ ಇನ್ವೆಸ್ಟ್ ಮಾಡಬೇಡಿ. ಎಮರ್ಜೆನ್ಸಿಗೆ ಬೇಕಾಗಿರೋ ದುಡ್ಡು ಅದನ್ನೆಲ್ಲನೂ ಇವಾಗ ಇನ್ವೆಸ್ಟ್ ಮಾಡಬೇಡಿ. ಇವತ್ತೇನೋ ಮಾರ್ಕೆಟ್ ಒಂದು 150 ಪಾಯಿಂಟ್ 200 ಬೆಳಿಗ್ಗೆ 250 ಪಾಯಿಂಟ್ ಮೇಲೋಗಿತ್ತು. ನಾನು ಈ ಕರೆಂಟ್ ನೋಡಿದಾಗ 150 ಪಾಯಿಂಟ್ ಇದೆ ನಿಫ್ಟಿ. ಇವತ್ತೊಂದು ಸ್ವಲ್ಪ ರಿಕವರ್ ಆಗಿದೆ, ಇವನ್ ಗ್ಲೋಬಲ್ ಲೆವೆಲಲ್ಲೂ ಇವತ್ತು ಸ್ವಲ್ಪ ರಿಕವರ್ ಆಗಿದೆ. ಆದರೆ ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂತ ಸ್ಟಿಲ್ ಅನ್ಸರ್ಟನಿಟಿ ಜಾಸ್ತಿ ಇದೆ. ನನಗಂತೂ ಅನ್ಸರ್ಟನಿಟಿ ಕಾಣ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ, ಇರೋದನ್ನು ಸೆಲ್ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಯಾವುದು ಓವರ್ ವ್ಯಾಲಿಡ್ ಅನ್ನಿಸ್ತಾ ಇದೆಯಲ್ಲ, ಕಂಪ್ನಿ ಇದು ಓವರ್ ವ್ಯಾಲಿಡ್ ಆಗಿದೆ, ಇದ್ರದ್ದು ಪಿ ತುಂಬ ಜಾಸ್ತಿ ಇದೆ ಅಂಥ ಕಂಪ್ನಿಗಳು ಬೇಕಾದ್ರೆ ಎಕ್ಸಿಟ್ ಆಗ್ಬೋದು. ನೀವು ಎಂಟ್ರಿ ಆಗ್ತಿದ್ದೀರಾ ಅಂದರೂ ಕೂಡ 3 ವರ್ಷ ಟೈಮ್ ಫ್ರೇಮ್ ಇಲ್ದಲೆ ದಯವಿಟ್ಟು ಎಂಟ್ರಿ ಆಗಬೇಡಿ. ಯಾಕಂದರೆ ನೀವು ಯಾರೂ ಸ್ಟಾಕ್ ಮಾರ್ಕೆಟ್ ಫಾಲ್ ಆಗೋದನ್ನು ನೋಡೇ ಇಲ್ಲ ಕೋವಿಡಿಂದ ಈ ಕಡೆ ಬಂದವರು. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಬಿದ್ದೇ ಇಲ್ಲ ಅಷ್ಟೊಂದು. ಸ್ಟಾಕ್ ಮಾರ್ಕೆಟ್ ಬಿದ್ದರೂ ಕೂಡ ಮ್ಯಾಕ್ಸಿಮಮ್ 20% ಬೀಳುತ್ತಾ. 20% ಬಿದ್ದರೆ ಲಾರ್ಜ್ ಕ್ಯಾಪ್ ಕಂಪ್ನಿಗಳು 20% ಬಿದ್ದರೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು 40% ಬೀಳ್ತವೆ.